ಆಗಾಗ ಮನುಷ್ಯರು ಕೆಲವು ವಸ್ತುಗಳನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂದ್ರೆ ಅದನ್ನ ಸತ್ ಮೇಲೂ ಕೂಡ ಬಿಟ್ಟಿರೋದಿಲ್ಲ. ನನ್ನ ಹೆಸರು ದೀಪಕ್. ನಮ್ಮಪ್ಪ ಆರ್ಮಿಯಲ್ಲಿರೋರು. ಹಾಗಾಗಿ ದೇಶದಲ್ಲಿ ಬೇರೆ ಬೇರೆ ಭಾಗದಲ್ಲಿರೋ ಅವಕಾಶ ನನಗ್ ಸಿಕ್ತು. ಈ ಘಟನೆ ನಡೆದಿದ್ದು 2008ರಲ್ಲಿ. ಆಗ ನಾವು ಅಸ್ಸಾಮಿನ ಗೌಹಾಟಿಯಲ್ಲಿದ್ವಿ. ನಮ್ಮ ಕಾಲೋನಿ ಹಿಂದೆ ದೊಡ್ಡ ಮೈದಾನ ಹೊಂದಿತ್ತು. ಅಲ್ಲಿ ಮಕ್ಕಳು ಫುಟ್ಬಾಲ್ ಆಡ್ತಿದ್ರು. ಅಮ್ಮ, ಇಲ್ಲಿ ಯಾರು ಕ್ರಿಕೆಟ್ ಆಡೋದೇ ಇಲ್ಲ, ಎಲ್ರು ಫುಟ್ಬಾಲೇ ಆಡ್ತಾರೆ. ನನ್ಗಿಲ್ಲಿ ಇಷ್ಟನೇ ಆಗ್ತಿಲ್ಲ. ನೀನು ಮನೆ ಹಿಂಭಾಗದಲ್ಲಿರೋ ಮೈದಾನಕ್ ಹೋಗು, ಹೊಸ ಸ್ನೇಹಿತರನ್ನ ಮಾಡ್ಕೋ, ಅವ್ರ ಜೊತೆ ಫುಟ್ಬಾಲ್ ಆಡೋದನ್ನ ಕಲ್ತ್ಕೋ. ಕ್ರಿಕೆಟ್ ತರನೇ ಫುಟ್ಬಾಲ್ ಕೂಡ ಕಮ್ಮಿ ಆಟ ಏನೂ ಅಲ್ಲ. ನಾನ್ ಪ್ರತಿದಿನ ಸಂಜೆ ಮೈದಾನಕ್ಕೆ ಹೋಗ್ತಿದ್ದೆ ಮತ್ತೆ ಎಲ್ರು ಫುಟ್ಬಾಲ್ ಆಡೋದನ್ನ ನೋಡ್ತಾ ಇದ್ದೆ. ಒಂದು ದಿನ ನಾನ್ ಮೈದಾನಕ್ಕೆ ಹೋದಾಗ ಅಲ್ಲಿ ತುಂಬಾ ಗಂಭೀರವಾಗಿತ್ತು. 2-3 ಹುಡುಗರು ಮಾತ್ರ ಕಾಣಿಸ್ತಿದ್ರು. ಆಗ ನನಗ್ ಗೊತ್ತಾಯ್ತು ಅವತ್ತು ಗುಡ್ ಫ್ರೈಡೇ ಅಂತ. ನಾರ್ತ್ ಈಸ್ಟ್ ಅಲ್ಲಿದ್ದಂತ ಬಹುತೇಕ ಜನರು ಕ್ರಿಶ್ಚಿಯನರಾಗಿದ್ರು. ಹಾಗಾಗಿ ಅವತ್ತು ಮೈದಾನದಲ್ಲಿ ಜಾಸ್ತಿ ಜನ ಇರ್ಲಿಲ್ಲ. ಅವರೆಲ್ಲ ಮನೆಯಲ್ಲಿ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಿದ್ರು. ನಾನು ತಡರಾತ್ರಿವರೆಗೂ ಗ್ರೌಂಡಲ್ಲೇ ಕೂತಿದ್ದೆ. ಕತ್ಲಾಗ್ತಿರಂಗೆ ನಾನು ಮನೆಗೆ ವಾಪಸ್ ಹೋಗ್ತಿದ್ದೆ. ಆಗ ಒಂದು ಪೊದೆಯಲ್ಲಿ ಫುಟ್ಬಾಲ್ ಕಾಣಿಸ್ತು. ನಾನ್ ಯಾವತ್ತೂ ಕೈಯಿಂದ ಫುಟ್ಬಾಲ್ ಅನ್ನ ಮುಟ್ಟೇ ಇರ್ಲಿಲ್ಲ. ಹಾಗಾಗಿ ನಾನು ಫುಟ್ಬಾಲ್ ಅನ್ನ ಆ ಪೊದೆಯಿಂದ ತಗೊಂಡು ನನ್ನ ಮನೆಗೆ ಬಂದೆ. ತಡರಾತ್ರಿವರೆಗೂ ನಾನು ಆಟ ಆಡ್ತಾನೆ ಇದ್ದೆ. ಮಲ್ಗೋದಕ್ಕೂ ಮುಂಚೆ ಆ ಫುಟ್ಬಾಲ್ ಅನ್ನ ಸ್ಟೋರ್ ರೂಮ್ ಅಲ್ಲಿ ಇಟ್ಬಿಟ್ಟೆ. ರಾತ್ರಿ 2 ಗಂಟೆಗೆ ಅಚಾನಕ್ ಆಗಿ ನನ್ಗೆ ಎಚ್ಚರ ಆಯ್ತು. ಸ್ಟೋರ್ ರೂಮಿನ ಬಾಗ್ಲು ನನ್ ರೂಮಿಂದ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನ್ಗೆ ಹೇಗ್ ಅನ್ನಿಸ್ತಿತ್ತು ಅಂದ್ರೆ ಯಾರೋ ಫುಟ್ಬಾಲ್ ಅನ್ನ ಆಟ ಆಡ್ತಿದ್ದಾರೆ ಅಂತ. ಅಮ್ಮ, ಅಲ್ಲಿ ನೀವಿದ್ದೀರಾ ಅಮ್ಮ? 1-2-3 ಬಾರಿ ಕೂಡ ಕೇಳ್ದಾಗ್ಲೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಹಾಗಾಗಿ ನಾನು ರೂಮಿಂದ ಎದ್ದು ಹೊರಗೋದೆ. ನಾನು ಸ್ಟೋರ್ ರೂಮಿನ ಬಾಗ್ಲು ತೆಗ್ದಿದ ತಕ್ಷಣ ಸದ್ದು ಬರೋದು ನಿಂತೋಯ್ತು. ಫುಟ್ಬಾಲ್ ಅದೇ ಜಾಗದಲ್ಲಿತ್ತು, ಆದ್ರೆ ಅಲ್ಗಾಡ್ತಿತ್ತು. ಹೇಗಂದ್ರೆ ಈಗ ತಾನೇ ಅದನ್ನ ಯಾರೋ ಅಲ್ಲಿಟ್ಟಂಗೆ. ನಾನು ಕೆಳಗಡೆ ಗ್ರೌಂಡ್ ಫ್ಲೋರ್ಗೆ ಹೋದೆ. ಅಮ್ಮ ಅಲ್ಲೇ ನಿದ್ದೆ ಮಾಡ್ತಾ ಇದ್ರು. ಮುಂದಿನ ದಿನ ನಾನು ನಿನ್ನೆ ರಾತ್ರಿ ನಡೆದ ಕೆಟ್ಟ ಘಟನೆ ಬಗ್ಗೆ ಅಮ್ಮನ ಹತ್ರ ಹೇಳ್ದೆ. ದೀಪಕ್, ನಿನ್ನೆ ರಾತ್ರಿ ತುಂಬಾ ಹೊತ್ತಿದ ತನಕ ಫುಟ್ಬಾಲ್ ಜೊತೆ ಆಟ ಆಡ್ತಿದ್ದೆ. ಹಾಗಾಗಿ ನನಗನ್ಸತ್ತೆ ನೀನು ಕನ್ಸ್ ಕಂಡಿರ್ಬೇಕು ಅಂತ. ನಡಿ, ಮಹಡಿಗೆ ಹೋಗೋಣ. ಇವತ್ತು ನಾನು ಕೂಡ ನಿನ್ ಜೊತೆ ಫುಟ್ಬಾಲ್ ಆಡ್ತೀನಿ. ಅವತ್ತು ರಾತ್ರಿ ಕೂಡ ನಾನು ನಿದ್ದೆ ಮಾಡೋದಕ್ ಮುಂಚೆ ಫುಟ್ಬಾಲ್ ಅನ್ನ ಸ್ಟೋರ್ ರೂಮ್ ಅಲ್ಲಿ ಮುಚ್ಚಿಟ್ಟೆ. ಬೆಡ್ ಮೇಲೆ ಮಲ್ಗಿದ್ರು ಕೂಡ ನನ್ನ ಕಿವಿಗೆ ಸ್ಟೋರ್ ರೂಮಿನ ಬಾಗಿಲ್ ಮೇಲೆ ಗಮನ ಇತ್ತು. ಆಮೇಲೆ ಗೊತ್ತಿಲ್ಲ ನನ್ಗೆ ಯಾವಾಗ ನಿದ್ದೆ ಬಂತು. ನಾನ್ ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ. ನನ್ಗೆ ಯಾವಾಗ ಎಚ್ಚರ ಆಯ್ತು ಅಂದ್ರೆ ಯಾರು ನನ್ನ ತಲೆ ಮೇಲೆ ಫುಟ್ಬಾಲ್ ಅನ್ನ ಎಸ್ದಾಗ ನಾನು ಗಾಬರಿಯಿಂದ ಎದ್ದೆ. ಯಾರದು? ಅಮ್ಮ, ನೀವಾ ಅದು? ನಾನು ಫುಟ್ಬಾಲ್ ತಗೊಂಡು ಸ್ಟೋರ್ ರೂಮ್ ಕಡೆ ಹೋದೆ. ಸ್ಟೋರ್ ರೂಮ್ ಬಾಗ್ಲು ಹೊರಗಿಂದ ಲಾಕ್ ಆಗಿತ್ತು. ಬಾಗ್ಲು ಮುಚ್ಚಿದ್ರು ಕೂಡ ಫುಟ್ಬಾಲು ಹೇಗ್ ಹೊರಗ್ ಬಂತು? ಆಗ ನಾನು ಸ್ಟೋರ್ ರೂಮ್ ಬಾಗ್ಲನ್ನು ತೆಗ್ದಾಗ ನನ್ಗೆ ಕೈ ಕಾಲ್ ನಡ್ಕ ಶುರು ಆಯ್ತು. ಸ್ಟೋರ್ ರೂಮ್ ಅಲ್ಲಿ ಒಂದು ಶಾರ್ಟ್ಸ್ ಹಾಗೂ ಫುಟ್ಬಾಲ್ ಶೂಸ್ ಹಾಕೊಂಡು ಒಂದು ಹುಡುಗ ಇದ್ದ. ಅವನು ಮುಖನ ಹೇಗ್ ನನ್ ಕಡೆ ತಿರುಗಿಸ್ದ ಅಂದ್ರೆ ನನ್ ಉಸಿರೇ ನಿಂತೋಯ್ತು. ಅಮ್ಮ! ನಾನ್ ಕೆಳಗಡೆ ಅಮ್ಮನ್ ಕರಿಯಕ್ ಹೋದೆ. ಅಮ್ಮ ನನ್ ಜೊತೆ ಬಂದಾಗ ಆ ಸ್ಟೋರ್ ರೂಮ್ ಅಲ್ಲಿ ಯಾರೂ ಇರ್ಲಿಲ್ಲ. ಅಮ್ಮ, ಆ ಹುಡುಗ ಇಲ್ಲೇ ನಿಂತಿದ್ದ. ಅವನ ಹೊಟ್ಟೆ ಮೇಲೆ ಬಾಲ್ ರೂಪದಲ್ಲಿ ಒಂದು ಗುರ್ತು ಕೂಡ ಇತ್ತು. ನಮ್ಮಮ್ಮ ನನ್ನ ಮಾತನ್ನ ನಂಬಲೇ ಇಲ್ಲ. ಮತ್ತೆ ಅವ್ರು ಯಾವ್ದನ್ನ ನೋಡಿದ್ರೋ ಅವ್ರಿಗೂ ಕೂಡ ನಂಬಿಕೆ ಬಂದ್ಬಿಡ್ತು. ಸ್ಟೋರ್ ರೂಮ್ ಅಲ್ಲಿ ರಕ್ತದ ಶೂ ಗುರ್ತಿತ್ತು. ನಾನು ಅಮ್ಮ ಪೂರ್ತಿಯಾಗಿ ಎದುರ್ಬಿಟ್ವಿ. ನಮ್ಮಪ್ಪ ಕೂಡ ಮನೇಲಿರ್ಲಿಲ್ಲ. ನಾವು ಕೂಡ್ಲೆ ಪಕ್ಕದ ಮನೆ ವಿಕ್ರಮ್ ಅಂಕಲ್ ಮನೆಗೆ ಹೋದ್ವಿ. ಅವ್ರಿಗೆ ಎಲ್ಲವನ್ನು ಹೇಳಿದ್ವಿ. ಆಗ ವಿಕ್ರಮ್ ಅಂಕಲ್ ಹೆಂಡತಿ ನನ್ನ ಹತ್ರ ಹೇಳಿದ್ರು, ನೀನು ಪೊದೆನಲ್ಲಿ ಬಿದ್ದಿದ್ ಯಾವ್ದಾದ್ರು ಫುಟ್ಬಾಲ್ ನ ಮನೆಗ್ ತಂದ್ಯಾ? ಹಾ, ಮೊನ್ನೆ ಸಂಜೆ ಒಂದು ಫುಟ್ಬಾಲ್ ಅನ್ನ ತಗೊಂಬಂದೆ. ಆ ಫುಟ್ಬಾಲ್ ನ ಈ ಕೂಡಲೇ ತಗೊಂಡೋಗಿ ಅಲ್ಲೇ ಬಿಸಾಕ್ಬಿಟ್ ಬಾ. ಅದ್ರಿಂದಾನೇ ನಿಮ್ಮನೇಲಿ ಹೀಗೆಲ್ಲ ನಡೀತಾ ಇರೋದು. ತುಂಬಾ ವರ್ಷಗಳ ಹಿಂದೆ ನಮ್ಮ ಕಾಲೋನಿ ಹಿಂಭಾಗದಲ್ಲಿರೋ ಮೈದಾನದಲ್ಲಿ ರಾಬಿನ್ ಅನ್ನೋ ಹುಡುಗ ಫುಟ್ಬಾಲ್ ಆಡ್ತಿದ್ದ. ಫುಟ್ಬಾಲ್ ಅಲ್ಲಿ ಯಾವಾಗ್ಲೂ ಜಗಳ ಆಗ್ತಿರತ್ತೆ. ರಾಬಿನ್ ಗೋಲ್ ಕೀಪರ್ ಆಗಿದ್ದ. ಒಂದ್ಸಲ ಅವನು ಗೋಲನ್ನ ತಡಿಲಿಲ್ಲ ಅಂತ ಟೀಮ್ ಕ್ಯಾಪ್ಟನ್ ಕೋಪದಲ್ಲಿ ಅವನ್ ಮೂಗ್ ಮೇಲೆ ಜೋರಾಗಿ ಹೊಡೆದ. ಮೂಗಿಂದ ತುಂಬಾ ರಕ್ತ ಬಂದಿದ್ರಿಂದ ರಾಬಿನ್ ಅಲ್ಲೇ ಸತ್ ಹೋದ. ರಾಬಿನ್ಗೆ ಫುಟ್ಬಾಲ್ ಅಂದ್ರೆ ತುಂಬಾ ಪ್ರೀತಿ ಇತ್ತು. ಅದು ರಾಬಿನ್ ಫುಟ್ಬಾಲೇ ಯಾವಾಗ್ಲೂ ಒಂದು ಪೊದೆನಲ್ಲಿ ಬಿದ್ದಿರತ್ತೆ. ಅದನ್ನ ಯಾವತ್ತೂ ತಗೊಂಡು ಮನೆಗ್ ಬರ್ಬೇಡ. ನಾನು ಕೂಡ್ಲೆ ಆ ಫುಟ್ಬಾಲ್ ನ ತಗೊಂಡೋಗಿ ಎಲ್ಲಿಂದ ತಗೊಂಬನ್ನೋ ಅಲ್ಲೇ ಹಾಕ್ಬಿಟ್ಟೆ. ನಾವು ಗೌಹಾಟಿಯಲ್ಲಿ 3 ವರ್ಷ ಇದ್ವಿ. ನಾನ್ ಯಾವಾಗ್ಲೇ ಆ ಗ್ರೌಂಡ್ ಕಡೆ ಹೋದ್ರು ನನ್ಗನ್ಸುತ್ತೆ ಆ ಪೊದೆ ಹತ್ರ ರಾಬಿನ್ ನಿಂತಿರೋ ಹಾಗೆ ಮತ್ತೆ ಅವನು ನನ್ನ ನೋಡ್ತಿರೋ ಹಾಗೆ.